ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಡೈಲಿ ಡಿಶ್ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಬೇಗ ಮನೆಯಲ್ಲೇ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಮಾಡಿಕೊಡ್ಬೋದು. ನೋಡಿ, ಆಲೂಗಡ್ಡೆ ತೊಗೊಂಡು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ. ಚಿಕ್ಕಕ್ಕೆ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ ನಾನು. ನೀವು ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ನೋಡಿ, ನಾನು ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇವಾಗ ಹೆಚ್ಚಿರೋ ಅಂಥ ಆಲೂಗಡ್ಡೆನ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಹೆಚ್ಚಿರೋ ಆಲೂಗಡ್ಡೆನಷ್ಟು ಅದಕ್ಕೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನೀರು ಹಾಕೋಣ. ನೋಡಿ, ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತಾ ಇದೆ ಅನ್ನೋವಾಗ ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ತೆಳ್ಳಗುದ್ದಕ್ಕೆ ಹೆಚ್ಚಿದ್ವಲ್ಲ ಆಲೂಗಡ್ಡೆನ ಇದಕ್ಕೆ ಹಾಕೋಣ. ಈ ಆಲೂಗಡ್ಡೆ ಅರ್ಧ ಬೇಯಬೇಕು, ಅರ್ಧದಷ್ಟು ಬೇಯಬೇಕು. ಅಲ್ಲಿ ತನಕನೂ ಇದನ್ನು ನೀರಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ, ಬೇಯ್ತಾ ಇದೆ. ನೋಡಿ, ಇವಾಗ ಇದು ಅರ್ಧದಷ್ಟು ಬೆಂದಿದೆ. ಇದನ್ನು ತೆಗ್ಕೊಳ್ಳೋಣ ನೀರಿಂದ. ತೆಗೆದು ಒಂದು ಕಾಟನ್ ಬಟ್ಟೆ ತಗೊಳ್ಳೋಣ. ಕಾಟನ್ ಬಟ್ಟೆ ಮೇಲೆ ಈ ಅರ್ಧದಷ್ಟು ಬೆಂದಿರೋವಂಥ ಆಲೂಗಡ್ಡೆನ ಹಾಕೋಣ. ಇವಾಗ ಅದೇ ಕಾಟನ್ ಬಟ್ಟೆಯಲ್ಲಿ ನಿಧಾನಕ್ಕೆ ಅದ್ರ ಮೇಲೆ ನಿಧಾನಕ್ಕೆ ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ಬಟ್ಟೆ ಹೀರ್ಕೋಬೇಕು. ಆ ಥರ ಪ್ರೆಸ್ ಮಾಡಿ ಒತ್ತೋಣ. ನಿಧಾನಕ್ಕೆ, ಜಾಸ್ತಿ ಫೋರ್ಸಲ್ಲಿ ಮಾಡಿಬಿಡಿ, ಯಾಕಂದರೆ ಆಲೂಗಡ್ಡೆ ಅರ್ಧ ಬೆಂದಿದೆ ಎಲ್ಲ ಚಪಾಟೆ ಆಗಿಬಿಡತ್ತೆ. ಅದಕ್ಕೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು, ಅದ್ರ ನೀರೆಲ್ಲ ಹೀರ್ಕೊಳ್ಳೋ ಥರ. ಇವಾಗ ಈ ಬಟ್ಟೆಲಿರೋ ಆಲೂಗಡ್ಡೆನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟ್ ತೊಗೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇಟ್ನ ಚೆನ್ನಾಗಿ ಅಲುಗಾಡ್ಸೋಣ, ಯಾಕಂದರೆ ಅದರಲ್ಲಿರೋ ಅಂಥ ಆಲೂಗಡ್ಡೆಲಿ ಎಕ್ಸ್ಟ್ರಾ ಏನಾದರೂ ಕಾರ್ನ್ಫ್ಲೋರ್ ಇತ್ತು ಅಂದರೆ ಅದು ಪ್ಲೇಟ್ಗೆ ಕೆಳಗಡೆ ಬೀಳತ್ತೆ. ಕಾರ್ನ್ಫ್ಲೋರ್ ಯಾವುದು ಆಲೂಗಡ್ಡೆ ಅಷ್ಟೊಂದು ಇರಲ್ಲ, ಅಂಟ್ಕೊಂಡಿರಲ್ಲ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಯಾನ್ ಇಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನು ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ಆವಾಗಲೇ ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಅಷ್ಟು ಆಲೂಗಡ್ಡೆನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಫ್ರೈ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಲೇ ಬಿಡೋಣ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇದನ್ನು ತೆಕ್ಕೊಳ್ಳೋಣ ಒಂದು ಪ್ಲೇಟ್ಗೆ. ನೋಡಿ, ಸೌಂಡ್ ಕೇಳಿಸ್ತಿದೆಯಾ? ಇಷ್ಟು ಕ್ರಿಸ್ಪಿ ಆದರೆ ಸಾಕು.
ಇವಾಗ ಇದಕ್ಕೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಆಯಿತು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತಿನ್ನೋಕ್ಕೆ ರೆಡಿ ಆಗಿರುತ್ತೆ. ಫ್ರೆಂಚ್ ಫ್ರೈಸ್ ಜೊತೆ ಟೊಮ್ಯಾಟೊ ಕೆಚಪ್ ಕೊಟ್ಟಿದ್ದೀನಿ ನಾನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲೆ, ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ.